we have to wait another 60 to 70 students have to come. Now it is 8. There is a liability for compensation to the workers injured in an accident amounting to rupees 6,000. Investments of rupees 4,000 which were written off previously. Realized rupees 1,200. Nodi. Éniದೆ? They decide to dissolve the firm on the above date. The assets realized as follows: furniture 14,000, debtors 40,000, stock 40,200. There is a liability for compensation to the workers injured in an accident amounting to rupees 6,000. ಇದರ ಸೇರಿಲ್ಲ liability creditors ಬಿಟ್ಟು ಇನ್ವೆಸ್ಟ್ ಕೊಡಬೇಕು. Investments rupees 4,000 which were written off previously, realized 1,200 now. ಈ assets realized ಒಳಗೆ ಅದನ್ನು ತಗೋಬೇಕು 1,200. Prepare creditors were paid off at discount of 2%. R became insolvent. Only dividend of 50 paise in a rupee was recovered from his private estate. Prepare ledger accounts in the books of the firm to close the books of the firm in accordance with the decision of Garner Murray. Very simple. Nodri, single partner insolvent idare. ಇಲ್ಲಿ Garner Murray rule ಅನ್ನು ಹಾಕಿ ನಾವೇನ್ ಮಾಡಬೇಕು? ಪೇಮೆಂಟ್ ಏನು ಅಕೌಂಟ್ ಅನ್ನ ಹಾಕಬೇಕು. ನಾವು ನೋಡ್ರಿ realization account ಹಾಕ್ರಿ. How much? 50,000. To stock. 60,000. To furniture. 18,000. By creditor. By creditor 32,000. ಈಗ by cash assets realized ಏನೇನ್ ನೋಡ್ರಿ furniture $14,000 inner column. Debtor 40,000. Stock 40,200. ಅದರ ಜೊತೆಗೆ ಇನ್ವೆಸ್ಟ್ಮೆಂಟ್ 1,200. 1,200. Right. Total ಎಷ್ಟು ನೋಡಿ 40, 40, 80, 94, 95,400. I think 95,400. ಅಂದ ಇದ್ರಾಗ ಭಸ್ಮ ದುಡ್ತೇವಲ್ಲ ಅರ್ಗೆ ದುಡ್ತೇವಲ್ಲ ಎಲ್ಲ 95,400 total assets realized. Right? Payment money. To cash. Creditor. Total ಎಷ್ಟು creditors 32,000. ಅದರಾಗ 2% ಡಿಸ್ಕೌಂಟ್ ಮಾಡ್ರಿ. $320. 1% ಅಂದ್ರೆ ಎಷ್ಟಾದ್ ನೋಡ್ರಿ 32,000 ನಲ್ಲಿ ಅಂದ್ರೆ 320. 640 ಲೆಸ್ ಮಾಡ್ರಿ. ಹೌದು 4 ಎಲ್ಲ 1
31,360 ಕೊಡ್ತೇವೆ ನೋಡ್ರಿ. ಕ್ರೆಡಿಟರ್ 31,360 ಲೆಸ್ 2% ಡಿಸ್ಕೌಂಟ್ ಅದು. ಅದ್ರ ಜೊತೆಗೆ ಕಾಂಪೆನ್ಸೇಷನ್ ಎಷ್ಟಿದೆ ನೋಡಿ. ಕಾಂಪೆನ್ಸೇಷನ್ 6,000, 37,360 ಪೇಮೆಂಟ್, 37,360 ಪೇಮೆಂಟ್. ಸ್ವಲ್ಪ ಕ್ಯಾಲ್ಕುಲೇಷನ್ ಹೆಚ್ಚಾಕತಿ ಮಾಡ್ರಿ ನೀವು. ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅದು ಏನಿಲ್ಲಲ್ಲ, ಕ್ಲೋಸ್ ಮಾಡಿ. ಲಾಸ್ ಬಂತು ಪ್ರಾಫಿಟ್ ಬಂತ ನೋಡ್ರಿ. $50, $60, $110, $128, $128, $158, $158, $165, $360, $165, $360, I think. $165, $360. Am I right? Total ನೋಡಿ. $165, $360. ಮುಂದೆ ರಿಯಲೈಸೇಷನ್ ಲಾಸ್ ಎಷ್ಟಿದೆ? 37,960. ಕರೆಕ್ಟ್ ಇದೆಯಾ ರಿಯಲೈಸೇಷನ್ ಲಾಸು? ಓಕೆ. ಬೈ ಲಾಸ್ ಟ್ರಾನ್ಸ್ಫರ್ಡ್ ಯಾರ್ಯಾರು ಇವರು? CQR 37,960. 37,960. $37,960 ಇದನ್ನ ಎಷ್ಟದು 3:2:1 ದಾಗ ಹಂಚ್ಬೇಕು ನೋಡ್ರಿ. 3:2:1 ದಾಗ ಯಾರು ಮಾಡಿರಿ? 37,960. 37,960 divided by 6 ಎಷ್ಟಾಗತ್ತೆ ನೋಡ್ರಿ ಅದು? 6 36, 1 ಉಳಿತು 19, 6 3 18, 1 ಉಳಿತು 10, 6 12, 12, 4 ಉಳಿತು 6 36, 6 36, 6,327 ಐ ಥಿಂಕ್. ಹೌದನ? ಒಂದಕ್ಕೆ 6,327 ಇಂಟು 3 ಇಲ್ಲ 6,666 ಇಟ್ಟು 3 ಮಾಡ್ರಿ. 6,327 ಇಡ್ಬೇಕು. ಎಷ್ಟಾಕತ್ ನೋಡ್ರಿ ಅದು ಒಬ್ಬೊಬ್ಬರಿಗೆ? $1 ಒಬ್ರಿಗೆ ಹೆಚ್ಚು ಬರುತ್ತೆ, $1 ಒಬ್ರಿಗೆ ಕಡಿಮೆ ಬರುತ್ತೆ. ಹಂಗೆ ಮಾಡ್ಕೊರಿ, ರೌಂಡ್ ಫಿಗರ್ ಮಾಡ್ಕೊರಿ. ಅದು ಅವ್ರ ಎಷ್ಟಾತ್ ನೋಡ್ರಿ? 18,980 by P's capital 18,980 ಅಂದ್ರೆ 6,327. 18,980 ಯಾವ್ದು? P. Q 6,327 into 2 ಅಂದ್ರ 12,653. 12,653 by Q capital. 12,653 by R capital. R capital ಅಂತೂ 6,327. 27 ಹಚ್ಬೇಕು, 26 ಹಚ್ಬೇಕು ನೋಡ್ರಿ. $1 ಕಡಿಮೆ ಮಾಡ್ಬೇಕು. 27 10 ಕರೆಕ್ಟ್ ಆಯ್ತು ನೋಡ್ರಿ. P 18,980, Q
Q 12,653 or 6,327. This is realization loss. Shall I proceed? ಏನ್ ಮಾಡೋದು? ಇನ್ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಹಾಕ್ರಿ. ಆರ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ನಾಗ ಇನ್ಸಾಲ್ವೆಂಟ್. ಇಲ್ಲ ಬೈ ಬ್ಯಾಲೆನ್ಸ್ ಬರೋದಿಲ್ಲ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್. ಆರ್ ನೆಗೆಟಿವ್ ಬ್ಯಾಲೆನ್ಸ್ ಐತಿ ನೋಡ್ರಿ, 20,800. By P&L account profit 24,000 ಐತಿ, divided by R. R ನಾಲ್ಕಲೆ 24. P 4,000 into 3 12,000. Q 4,000 into 2 8,000. R 4,000 into 1 4,000. So ಇಲ್ಲಿ 4,000. Then to realization account loss ಎಷ್ಟಾಯ್ತು ನೋಡ್ರಿ? $6,327. ಕ್ಯಾಪಿಟಲ್ ಡೆಫಿಷಿಯನ್ಸಿ ಎಷ್ಟಾಗತ್ತೆ ನೋಡ್ರಿ? Total 27,127. 27,127 total. Deficiency ಎಷ್ಟು? 11,563 ನಾ? Deficiency ಎಷ್ಟು? 11,000. Deficiency ಎಷ್ಟು? Deficiency ಅರ್ಧ ತರ್ತಾನವ, 27,127. ಇದರ 4,000 ತೆಗೀರಿ. 23,127 divided by 2. 2 ಒಂದ್ಲೆ 2 ಒಂದ್ಲೆ 1 ಉಳಿತು, 2 ಐದ್ಲೆ 10, 1 ಉಳಿತು, 2 ಅರ್ಲೆ 12. ಒಂದು 2 ಮೂರ್ಲೆ 6. 11,563 ನ? Yes, 11,563 ತರ್ತಾನ. By cash 11,563. 11,563. 11,563 ತಂದ. ಇನ್ನು ಉಳಿದಿದ್ದು ಎಷ್ಟು? 11,000. ಇನ್ನು ಉಳಿದಿದ್ದು ಎಷ್ಟು ನೋಡ್ರಿ? 11,564 ಉಳಿತೈತಿ. 7 ಐತಿ. 63 ಯಾವತ್ತಂದ್ರೆ 64 ಉಳಿತೈತಿ. ಈ 64 ಅನ್ನ ಅವ್ರ ಕ್ಯಾಪಿಟಲ್ ಬ್ಯಾಲೆನ್ಸ್ ತರ್ಬೇಕು, ಅವ್ರ ಕ್ಯಾಪಿಟಲ್ ರೇಷಿಯೋದಾಗ
11,564 ಅನ್ನ ಡೆಫಿಷಿಯನ್ಸಿ ಇದು. ಪಿ ಇಂದ ಎಷ್ಟೈತಿ, ಕ್ಯೂ ಇಂದ ಎಷ್ಟೈತಿ, ಕ್ಯಾಪಿಟಲ್ 6936 6936. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆ್ಯಡ್ ಮಾಡ್ರಿ. ಎಷ್ಟು ಆ್ಯಡ್ ಮಾಡಬೇಕು, 4 ಅಂದ್ರೆ 4 ಮೂರಲೆ 12,000. 12,000 ಆ್ಯಡ್ ಮಾಡ್ರಿ. ಇಲ್ಲೇ 8,000 ಆ್ಯಡ್ ಮಾಡ್ರಿ. 69, 79, 80 ಅಂದು ಹೌದನು. ಇಲ್ಲಿ 36, 44 ರೇಷಿಯೋ ಎಷ್ಟಾಯ್ತು ನೋಡ್ರಿ. ರೇಷಿಯೋ 81:44. ಸಿಂಪ್ಲಿಫೈ ಮಾಡಕ್ ಆಗೋದೇ ಇಲ್ಲ. 81:44 ಆಗುತ್ತೆ ಅದು ಕ್ಯಾಪಿಟಲ್ ರೇಷಿಯೋ. 81:44 ದಂಗ 11,564 ಒಡೆದು ಹಾಕ್ರಿ. ಅಂದ್ರೆ 81 + 44 5 125. 11,564 divided by 125. 11,564 divided by 125 ಎಷ್ಟು ಬರುತ್ತೆ ನೋಡ್ರಿ. ನೀವು ಫಸ್ಟು ಒಂದು ಕೆಲಸ ಮಾಡ್ರಪ್ಪ. 11,564 ಟೋಟಲ್ ಡೆಫಿಷಿಯನ್ಸಿ. ಹಾಂ ರೈಟ್, ನನಗೆ ಉತ್ತರ ಬೇಕು. ಟೋಟಲ್ ಡೆಫಿಷಿಯನ್ಸಿ 11,564. ರೇಷಿಯೋ ಎಷ್ಟೈತೆ ನಮ್ಮದು, 81:44. 81:44 ಕೂಡಿಸಿದ್ರೆ ಎಷ್ಟಾಯ್ತು, 125. 125 ಡಿವೈಡ್ ಮಾಡಿದ್ರೆ 1 ರೇಷಿಯೋಕ್ಕೆ ಬರುತ್ತೆ. ಅದನ್ನ ಇಂಟು 81 ಮಾಡಿರಿ, ಇಂಟು 44 ಮಾಡಿರಿ. 1 ರೇಷಿಯೋಕ್ಕೆ ಎಷ್ಟು ಬರುತ್ತೆ ನೋಡ್ರಿ. 1 ರೇಷಿಯೋಕ್ಕೆ ಎಷ್ಟು, 92 ರೂಪೀಸ್ ಎಷ್ಟು ತೋರಿಸಿದ್ರಲ್ಲ ಆಗಲೇ. 1 ರೇಷಿಯೋ 11,564 ಡಿವೈಡೆಡ್ 125 ಮಾಡಿದಾಗ 1 ರೇಷಿಯೋಕ್ಕೆ ಬರುತ್ತೆ. ಎಷ್ಟು ನೋಡ್ರಿ ಅದು, ಎಷ್ಟಿದೆ ಅದು, 92 ಪಾಯಿಂಟ್ ಸಮಥಿಂಗ್ ಎಷ್ಟು ಹೇಳಿದ್ರು, 92.512. ಓಕೆ, 92.512 92.512 ಇಂಟು 81 ಮಾಡಿರಿ. 92.512 ಇಂಟು 81 ಮಾಡಿರಿ. ಎಷ್ಟಾಗ್ತದು, 7493. ಓಕೆ, ಇಷ್ಟು ಪಿ ಹೋಗು 7493 ಬರ್ರಿ. ಬೈ ಪಿ ಕ್ಯಾಪಿಟಲ್ ಅಕೌಂಟ್ 7493. ಹಾಗೇನೆ ಮುಂದೇನು ಮಾಡ್ರಿ, 92.512 ಇಂಟು 44 ಮಾಡ್ರಿ. ಡಿಫ್ರೆನ್ಸ್ ಬರ್ಬೇಕಾದ್ರೆ 11,564 ಮೈನಸ್ 7493 ಹಂಗಂದ್ರೂ ಬರುತ್ತೆ. 11,564 ಟೋಟಲ್, 11,564 ಟೋಟಲ್ ಡೆಫಿಷಿಯನ್ಸಿ. ಅದ್ರಾಗ 7493 ಪಿ ಹೋಯ್ತು, ಇನ್ನು ಉಳಿದಿದ್ದು ಅವಂಗೆ ಬರ್ಬೇಕು. ಅದು ಇಂಟು 44 ಮಾಡಿದ್ರು ಅಷ್ಟೇ ಬರ್ಬೇಕು. ಎಷ್ಟು ಬಂದಿದೆ ನೋಡಿ, ಅದು 4071. ಓಕೆ, 4071 4071 ಬೈ ಕ್ಯೂಸ್ ಕ್ಯಾಪಿಟಲ್. ಇಲ್ಲಿಗೆ ಆರ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯಿತು. ಆರ್ ಕ್ಯಾಪಿಟಲ್ ಅಕೌಂಟ್ ಕ್ಲೋಸ್ ಆಯಿತು. ಪಿ 7,493 ಕರೆಕ್ಟಾ? ಪಿ 7,493, ಕ್ಯೂ 4,071. Is it right? 4,071 7493. ಓಕೆ, ಇದು ಕರೆಕ್ಟ್ ಇದೆ ನೋಡಿ. ಸ್ವಲ್ಪ ಆಡ್ ಫಿಗರ್ ಬರ್ತಾವೆ, ತಲೆ ಕೆಡ್ಸೋದು ಸ್ವಲ್ಪ. ಓಕೆ, ನಾವು ಶಾಲ್ ವಿ ಗೋ ಫಾರ್ ಸಾಲನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್.
Solvent partners capital account. By balance brought down. By balance brought down. 6936. By P&L account. 12,000, 8,000. To realization account. Loss. Realization loss ಎಷ್ಟು ಬಂದಿದೆ ನೋಡ್ರಿ ಅವ್ರ ಪಾಲಿಗೆ. 18,980. 12,653. ಇಷ್ಟು ಕ್ಯಾಶ್ ತೊಗೊಂಡ್ಬರ್ತಾರ ಅವರು. ಬೈ ಕ್ಯಾಶ್ 18,980. ಇದು ಗಾರ್ಲ ಸುಮಾರು ಕೇಸ್. 12,653. ಯಾವ ಬ್ರಾಟ್ ಇನ್ ಕ್ಯಾಶ್. ಇಲ್ಲಿ ಹೆಚ್ಚಿಬಿಡೋಕೆ ಇಮಿಡಿಯೇಟ್ಲಿ. ಆ ನಂತರ ಟು ಆರ್ ಕ್ಯಾಪಿಟಲ್ ಅಕೌಂಟ್. ಬ್ರಾಕೆಟ್ನಾಗ ಡೆಫಿಷಿಯನ್ಸಿ ಎಷ್ಟೆಷ್ಟು ಬಂದೈತೆ ನೋಡ್ರಿ ಡೆಫಿಷಿಯನ್ಸಿ ಅವರಿಗೆ. 7,493. 7,493. 4,071. ಅವರ ಕ್ಯಾಪಿಟಲ್ ಅಕೌಂಟ್. ಆ ಫಿಗರ್ ಇಲ್ಲಿ ತಂದು ಹತ್ತದ ಅಷ್ಟೇ. ಟೋಟಲ್ ಎಷ್ಟು ಆಯ್ತು ನೋಡ್ರಿ. ರೊಕ್ಕ ಕೊಡೋದು ಬರುತ್ತೋ ತಗೊಳೋದು ಬರುತ್ತೋ. ರೊಕ್ಕ ಕೊಡೋದು ಬರುತ್ತೆ, ಅವ್ರೇನು ತರೋ ಅವಶ್ಯಕತೆ ಇಲ್ಲ. ಟೋಟಲ್ ಎಷ್ಟಾಯ್ತು ನೋಡ್ರಿ. 69, 12, 81, 81, 89, 99, 99,980. 56,653. 99,980. 56,653. ಟು ಕ್ಯಾಶ್ ಮೈನಸ್ ಮಾಡ್ರಿ. ಎಷ್ಟಾಯ್ತು ನೋಡ್ರಿ. ಡಿಫ್ರೆನ್ಸ್ ತೆಗೆದಿದ್ರೆ 99,980 ಒಳಗೆ ಎರಡು ಅಮೌಂಟ್ ಕೂಡಿಸಿ ಮೈನಸ್ ಮಾಡ್ರಿ. ಕ್ಯಾಶ್ ಎಷ್ಟು ಕೊಡ್ಬೇಕಾಗುತ್ತೆ. 73,507. ಓಕೆ, ಯು ಆರ್ ರೈಟ್. 73,507 ಸಿ. ಮುಂದೆ 39,929. 39,929. ಯು ಆರ್ ರೈಟ್. ಯಾರ್ಯಾರು ಕರೆಕ್ಟ್ ಮಾಡಿರ್ ನೋಡ್ರಿ. ಕರೆಕ್ಟ್ ಆಗಿದೆ. ನಾವು ಯು ಪ್ರಿಪೇರ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಹಾಕ್ರಿ. ಕ್ಯಾಶ್ ಅಕೌಂಟ್.
Two balance brought down. Cash account 12,200. To realization account, asset sold. Total amount as I said, ನಾನು ಅಲ್ಲಿ ಹೆಚ್ಚ ನೋಡ್ರಿ ಟು ರಿಲೈಷನ್ ಅಕೌಂಟಿಗೆ ವೈ ಕ್ಯಾಶ್ ಹೆಚ್ಚ ನೋಡ್ರಿ ಅಸೆಟ್ ಸೋಲ್ಡ್ ಅಂತ ಎಷ್ಟಾಯ್ತು ನೋಡ್ರಿ ಅದು 95,400. ಓಕೆ 10. ಆನಂತರ ಟು ಪೀಸ್ ಕ್ಯಾಪಿಟಲ್ they have brought in cash to the extent of their realization loss 18,980. To Q's capital ಆಮೇಲೆ 12,653. ಆಮೇಲೆ ಇದು ಬ್ರಾಕೆಟ್ನಾಗ ಲಾಸ್ ಅನ್ರಿ ರಿಲೈಷನ್ ಲಾಸ್. ಆಮೇಲೆ ಆರ್ ಕ್ಯಾಪಿಟಲ್ ಅಂದು ಲಾಸ್ ಅಲ್ಲಿದು ಡೆಫಿಷಿಯನ್ಸಿ ಅನ್ರಿ 50% ಡೆಫಿಷಿಯನ್ಸಿ ತಂದ ನಾವು ಎಷ್ಟಾಯ್ತು ನೋಡೋದು 11,000 ಸಮಥಿಂಗ್ ಎಲ್ಸ್ 11,563. ಇಷ್ಟು ರೊಕ್ಕ ಬಂದೈತೆ ನೋಡ್ರಿ. ಪೇಮೆಂಟ್ ಮಾಡ್ರಿ. by realization account, creditors etc. ಅಲ್ಲಿ ಹೆಚ್ಚ ನೋಡ್ರಿ ಟು ಕ್ಯಾಶ್ ಅಂತ ಇಂಜುರಿ ಬರೇ ಕ್ರೆಡಿಟರ್ಸ್ ಅಲ್ಲ ಆಕ್ಸಿಡೆಂಟ್ ಇಂಜುರಿ ಐತಿ ನೋಡಿ 6,000 ಅದನ್ನ ಕೂಡಿಸಿ ಹಚ್ಬೇಕು. ಅದು ಸೇರಿ ಎಷ್ಟೈತಿ ನೋಡ್ರಿ ಕ್ರೆಡಿಟರ್ಸ್ 32,000 2% ಲೆಸ್ ಮಾಡಿದ್ವಿ ಪ್ಲಸ್ 6,000 ಕೂಡಿ ಎಷ್ಟಾಗ್ತದು ನೋಡ್ರಿ. ಇನ್ನೇನು ಹೇಳ್ರಿ ನನಗೆ ಎಷ್ಟಿದೆ ಅದು ಟೋಟಲ್ ಪೇಮೆಂಟ್ ಎಷ್ಟಿದೆ ನೋಡ್ರಿ 37,360. ಓಕೆ 37,360. ಆಮೇಲೆ ಕೊಟ್ಟಿದ್ದೇನು ಬಾಯ್ ಪೀಸ್ ಕ್ಯಾಪಿಟಲ್ ಅವ್ರ ಫೈನಲ್ ಸೆಟಲ್ಮೆಂಟ್ 73,507. by Q's capital ಎಷ್ಟು 39,929. 39,929. ಓಕೆ ಇದು ಟ್ಯಾಲಿ ಆಗ್ಬೇಕು ನೋಡ್ರಿ ಒಟ್ಟು ಏನು ಉಳಿಬಾರ್ದು. 16 ಇಲ್ಲಿ 336 ಕರೆಕ್ಟ್ ಆಗತ್ತೆ. 7 3 9 7 16 ಐತಿ ಇಲ್ಲಿ 3 3 6 ಐತಿ ಕರೆಕ್ಟ್ ಆಗತ್ತೆ. ಟೋಟಲ್ ಎಷ್ಟಾಯ್ತು ನೋಡ್ರಿ ಅದು 1,50,796. 1,50,796. ನೋಡಿ ಎಷ್ಟು ಹೆಂಗೆ ಐತಿ ಕ್ಯಾಲ್ಕುಲೇಷನ್ಸ್ ಬಹಳ ಡಿಲೇ ಆಗ್ತಾವ. ದಿಸ್ ಈಸ್ ಹೌ ಯು ನೀಡ್ ಟು ಪ್ರಿಪೇರ್. ಇದು ಸಿಂಗಲ್ ಪಾರ್ಟ್ನರ್ ಇನ್ಸಾಲ್ವೆಂಟ್ ಮಾಡಿ ಇನ್ನಷ್ಟು ಪ್ರಾಬ್ಲಮ್ ಕೊಡ್ಲಾ ಹೋಮ್ವರ್ಕು ಇನ್ನಷ್ಟು ಹೋಮ್ವರ್ಕ್ ಕೊಡ್ಬೋದಾ? ಇನ್ನಿ ಪ್ರಾಬ್ಲಮ್ ಎಲ್ಲ ಬಿಡ್ತೀರಿ. 4 ಕೊಟ್ಟಿದ್ದೆ ನೋಡ್ರಿ 4 ಟೋಟಲಿ 4 ಪ್ರಾಬ್ಲಮ್ಸ್ ಅಡ್ಡ ಹೋಗಿವ. ಹಾಕು ಬಿಡ್ತೀರಿ ಎಲ್ಲರೂ. ಹೋಮ್ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟಾ? ಬೇಸರ ಪಟ್ಕೊಳ್ಳೋದಿಲ್ಲ? ಗುಡ್ ಗುಡ್.
ಓಕೆ, ಇವತ್ತು ಪ್ರಾಬ್ಲಮ್ ಕಳಿಸ್ತೀನಿ ಮಾಡ್ರಿ. ಇವತ್ತೊಂದು 3-4 ಕಳಿಸಿ ಮಾಡಿಬಿಟ್ರೆ ಪರ್ಫೆಕ್ಟ್ ನೀವು ಏನು ತೊಂದರೆ ಇಲ್ಲ, ಏನು ತೊಂದರೆ ಆಗೋದಿಲ್ಲ. Shall we conclude the class, today's class? Tomorrow again at 9 o'clock morning. Tomorrow morning, 9 o'clock. Yes. We shall meet tomorrow morning at 9 o'clock. Bye. Have a nice day.